ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಪೋಷಕರೇ, ಪೋಸ್ಟ್ ಆಫೀಸ್ನಲ್ಲಿ ಮಕ್ಕಳಿಗಾಗಿಯೇ ಇರುವ ವಿಶೇಷ ಉಳಿತಾಯ ಯೋಜನೆ ಇದು. ಬಡ್ಡಿಯೂ ಅಧಿಕ ಅಂತ ಇದೆ. ಏನೆಲ್ಲ ಇದೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಪ್ರತಿ ಕುಟುಂಬದಲ್ಲಿ ಮಗು ಜನಿಸಿದರೆ ಇದೆಲ್ಲ ಪೀಠಿಕೆ ಹಾಕಿದ್ದಾರೆ. ಸೊ ಎಲ್ಲ ಎಷ್ಟು ಖರ್ಚಾಗುತ್ತೆ ಮುಂದೆ ಓದೋದಕ್ಕಾಯಿತು, ಆರೋಗ್ಯಕ್ಕೆ ಆಯಿತು ಅಂತ ಹೇಳಿ. ಸೊ ಕೇವಲ ಮಾಸಿಕ ಆದಾಯದಲ್ಲಿ ಅದನ್ನು ಭರಿಸುವುದು ತುಂಬ ಕಷ್ಟ ಆಗಿದೆ. ಸೊ ಸ್ಮಾರ್ಟ್ ಪೋಷಕರು ಏನು ಮಾಡ್ತಾರೆ, FD ಮತ್ತು PPF ಸುಕನ್ಯಾ ಸಮೃದ್ಧಿ ಅಂತ ಇಡ್ತಾರೆ ಹೆಣ್ಮಕ್ಳಿಗೆ. ಆದರೆ ಸುಕನ್ಯಾ ಸಮೃದ್ಧಿ ಬಹಳ ಒಳ್ಳೆಯ ಸ್ಕೀಮ್ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಪೋಸ್ಟ್ ಆಫೀಸ್ ಯೋಜನೆಗಳು ಮಾರುಕಟ್ಟೆಗೆ ಸಂಬಂಧಿಸಿಲ್ಲ. ಅನೇಕ ಪೋಷಕರು ಅವುಗಳನ್ನು ಹೂಡಿಕೆಯಾಗಿ ಆಯ್ಕೆ ಮಾಡುತ್ತಾರೆ, ಯಾಕಂದರೆ ಅವರು ಖಾತರಿ ಆದಾಯವನ್ನು ನೀಡುತ್ತದೆ. ಪೋಸ್ಟ್ ಆಫೀಸ್ ಯಾವಾಗಲೂ ಗ್ಯಾರಂಟೆಡ್ ಇರುತ್ತೆ. ಹಾಗಾಗಿ ಇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ನಡೆಯುತ್ತದೆ. ಈ ಯೋಜನೆಯಲ್ಲಿ ಮುಕ್ತಾಯದ ಮೇಲೆ ರೂಪಾಯಿ 3 ಲಕ್ಷದವರೆಗೆ ವಿಮಾ ಮೊತ್ತ ಲಭಿಸುತ್ತದೆ. ಸೊ ಬಾಲಜೀವನ್ ಬಿಮಾ ಯೋಜನೆ ಅರ್ಹತೆ ಏನು ಬೇಕಂದರೆ, ಸೊ ಇದನ್ನು ಜೀವ ವಿಮೆಯನ್ನು ಮಕ್ಕಳ ಪೋಷಕರು ಖರೀದಿಸ್ತಾರೆ. ಈ ಯೋಜನೆಯ ಲಾಭವನ್ನು ಗರಿಷ್ಠ 2 ಮಕ್ಕಳಿಗೆ ನೀಡಲಾಗುತ್ತೆ. ಇದನ್ನು 5 ರಿಂದ 20 ವರ್ಷ ವಯಸ್ಸಿನ ಮಕ್ಕಳಿಗೆ ಮಾಡಿಸಬಹುದು. ನೆನಪಿಟ್ಕೊಳ್ಳಿ, 5 ರಿಂದ 20 ವರ್ಷ ವಯಸ್ಸಿನ ಮಾಡಿಸಬಹುದು. ತಮ್ಮ ಮಕ್ಕಳಿಗೆ ಈ ವಿಮಾ ಯೋಜನೆಯನ್ನು ಬಯಸುವ ಪೋಷಕರ ವಯಸ್ಸು 45 ವರ್ಷ ಮೀರಿರಬಾರ್ದು. ಸೊ ಇದರ ಪ್ರಯೋಜನ ಏನು ಅಂದರೆ, ಈ ಅಂಚೆ ಜೀವ ವಿಮೆ ಅಡಿಯಲ್ಲಿ 3 ಲಕ್ಷದವರೆಗೆ ವಿಮಾ ಮೊತ್ತ. ಆದರೆ ನೀವು ಸೊ ಇದರಿಂದ ಪ್ರಯೋಜನಗಳು ಏನಂತಂದರೆ, 3 ಲಕ್ಷದವರೆಗೆ ವಿಮಾ ಮೊತ್ತ ಇರುತ್ತೆ. ಆದರೆ ನೀವು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಪಾಲಿಸಿಯನ್ನು ತೆಗೆದುಕೊಂಡರೆ ಪಾಲಿಸಿದಾರರು ನೀವು 1 ಲಕ್ಷದವರೆಗೆ ವಿಮಾ ಮೊತ್ತವನ್ನು ಪಡೆಯುತ್ತೀರಿ. ಎಂಡೋಮೆಂಟ್ ಪಾಲಿಸಿ ಅಂತ ಈ ಪಾಲಿಸಿಯನ್ನು ಆಕರ್ಷವಾಗಿಸಲು ಬೋನಸ್ ಸೇರಿಸಲಾಗಿದೆ. ನೀವು ಗ್ರಾಮೀಣ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಈ ಪಾಲಿಸಿಯನ್ನು ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಅಂಚೆ ವಿಮಾ ಅಡಿಯಲ್ಲಿ ಪ್ರತಿ ವರ್ಷ 52 ರೂಪಾಯಿ ಬೋನಸ್ ನೀಡಲಾಗುವುದು ಅಂತ ಇದೆ. ಸೊ ನೀವೇನಾದರೂ ಗ್ರಾಮೀಣ ಇದರಲ್ಲಿ ಮಾಡಿದರೆ 1000 ವಿಮಾ ಮೊತ್ತ ಮತ್ತು 48 ರೂಪಾಯಿ ಬೋನಸ್ ನೀಡಲಾಗುವುದು. ಬಾಲಜೀವನ್ ಪ್ರಯೋಜನಗಳು ಏನಂದರೆ, 5 ವರ್ಷ ಕಾಲ ನಿಯಮಿತ ಪ್ರೀಮಿಯಂ ಪಾವತಿಸಿದ ನಂತರ ಪಾಲಿಸಿಯು ಪಾವತಿಸಿದ ಪಾಲಿಸಿ ಆಗುತ್ತದೆ. ಈ ಯೋಜನೆಯಲ್ಲಿ ಪ್ರೀಮಿಯಂ ಪಾವತಿಸೋದು ಹೆಂಗೆ ಅಂದರೆ, ಅದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಆದರೆ ಪಾಲಿಸಿ ಮೆಚುರಿಟಿ ಮೊದಲು ಅವರು ಮೃತರಾದರೆ ಮಗುವಿನ ಪ್ರೀಮಿಯಮನ್ನು ಮನ್ನಾ ಮಾಡಲಾಗುತ್ತದೆ. ಒಂದು ವೇಳೆ ಮಗು ಮೃತಪಟ್ಟರೆ ಬೋನಸ್ಸೊಂದಿಗೆ ವಿಮಾ ಮೊತ್ತವನ್ನು ನಾಮಿನಿಗೆ ಪಾವತಿಸಲಾಗುತ್ತದೆ. ಸಾಲ ಸೌಲಭ್ಯ ಇರೋದಿಲ್ಲ ಇದರಲ್ಲಿ. ಓಕೆ, ಸೊ ಇಷ್ಟು ಇರುತ್ತೆ ಮಾಹಿತಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿಗೂ ಟೇಕ್ ಕೇರ್, ಧನ್ಯವಾದಗಳಂತ ಹೇಳ್ತಾ, ಸೊ ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.